ಇವತ್ತಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನ ಟಾಪಿಕ್ ಬಂದು ಸೈನ್ಸ್ FA1 ಡಿಡ್ ನಾಟ್ ಗೋ ವೆಲ್, ಸೊ ವಾಚ್ ದಿಸ್ ಅಂತ. ಓಕೆ, ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಸೈನ್ಸ್ FA1 ಮುಗ್ದಿರತ್ತೆ, ಅಂದರೆ ವಿಜ್ಞಾನದ FA1 ಆಲ್ರೆಡಿ ಮುಗ್ದಿರತ್ತೆ. ಸೊ ಇದು ಚೆನ್ನಾಗೇ ಮಾಡಿರಲಿಲ್ಲ ಅಂದರೆ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಇವಾಗಲಿಂದ ನೀವು ಯಾವ ರೀತಿಯ ಚೇಂಜಸ್ನ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನನ್ನ ಹೆಸರು ಹರ್ಷಿತಾ SS, ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ಆ್ಯಂಡ್ ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ವಿತೌಟ್ ಎನಿ ಡಿಲೇ. ಫಸ್ಟ್ ಆಫ್ ಆಲ್, ನಿಮ್ಮ ಪಾಂಡಾ ಮ್ಯಾಮ್ ಕೇಳ್ತಿದ್ದಾರೆ, ನೀವು ನಿಮ್ಮ ಸೈನ್ಸ್ FA1 ಅಲ್ಲಿ ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ ಅಂತ ಕೆಳಗೆ ಮೆನ್ಷನ್ ಮಾಡಿ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಅಲ್ಲಿ ನಾನು ಕೇಳಿದ್ದೆ, ಇದರಲ್ಲಿ ತುಂಬಾ ಜನ ಸ್ಟೂಡೆಂಟ್ಸು ನಿಮ್ಮ ಸ್ಕೋರ್ಸ್ನ ಮೆನ್ಷನ್ ಮಾಡಿದ್ರಿ, ಬಟ್ ನಿಮ್ಮಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳಿದ್ರಿ ಮ್ಯಾಮ್ ನನ್ನ ಸೈನ್ಸ್ FA1 ಇನ್ನೂ ಆಗಿಲ್ಲ, ನೆಕ್ಸ್ಟ್ ವೀಕ್ ಇದೆ, ಅದ್ರ ನೆಕ್ಸ್ಟ್ ವೀಕ್ ಇದೆ ಅಂತ ಹೇಳಿದ್ರಿ. ಸೊ ನಿಮ್ಮಲ್ಲಿ ಯಾರ್ಯಾರಿಗೆ FA1 ಆಗಿದೆ ಕೆಳಗೆ ಹೋಗಿ ನಿಮ್ಮ FA1 ಸ್ಕೋರ್ಸ್ನ ಮೆನ್ಷನ್ ಮಾಡಿ. ಇನ್ ಸೈನ್ಸ್ ಯಾರಿಗೆ ಆಗಿಲ್ಲ ಮ್ಯಾಮ್ ನಾನು ಇಷ್ಟು ಸ್ಕೋರ್ ಮಾಡೋಕ್ಕೆ ನಾನು ಹೋಪ್ ಮಾಡ್ತಿದ್ದೀನಿ ಅಂತ, ಯು ಕ್ಯಾನ್ ಆಲ್ಸೋ ಮೆನ್ಷನ್ ಯೋರ್ ಸ್ಕೋರ್ಸ್ ಬಿಲೋ. ಓಕೆ ಮಕ್ಕಳ, ಸೊ ಫಸ್ಟ್ ಆಫ್ ಆಲ್ ಸೈನ್ಸ್ FA1 ನಿಮಗೆ ಚೆನ್ನಾಗೆ ಆಗಿಲ್ಲ ಅಂದರೆ ಫಸ್ಟ್ ಥಿಂಗ್ ಟು ಡೂ ಇಸ್ ರಿಲ್ಯಾಕ್ಸ್. ಓಕೆ, ಇದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ರಿಲ್ಯಾಕ್ಸ್. ಓಕೆ, ಫಸ್ಟ್ ಟೆಸ್ಟು SSLCಯಲ್ಲಿ ಮೊದಲನೇ ಪರೀಕ್ಷೆ ಆಗಿತ್ತು ಇದು. ಸೊ ನಿಮಗೆ ಎಷ್ಟೊಂದು ಜನಕ್ಕೆ ಈ ರೀತಿಯ ಟೆಸ್ಟ್ನ ಹೇಗೆ ಕೊಡೋದು ಅಂತಾನೆ ಐಡಿಯಾ ಇರೋದಿಲ್ಲ. ಈ ಲೆವೆಲಿಗೆ ಸೈನ್ಸ್ನ ನಿಮ್ಮಲ್ಲಿ ಎಷ್ಟೊಂದು ಜನ ಓದೇ ಇರೋದಿಲ್ಲ. ಓಕೆ, ಸೊ ಯು ಮೈಟ್ ಬಿ ಫೀಲಿಂಗ್ ಓವರ್ವೆಲ್ಮ್ಡ್, ಭಯ ಆಗ್ತಿರ್ಬೋದು, ಪ್ಯಾನಿಕ್ ಆಗ್ತಿರ್ಬೋದು. ಸೊ ದಯವಿಟ್ಟು ಪ್ಯಾನಿಕ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ತುಂಬಾ ಟೈಮ್ ಇದೆ ಬೋರ್ಡ್ ಎಕ್ಸಾಮ್ವರೆಗೂ. ಈಗ ನಾವು ಜುಲೈಯಲ್ಲಿದ್ದೀವಿ, ಇನ್ನು ನೆಕ್ಸ್ಟ್ ಇಯರ್ ಮಾರ್ಚಿಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಥವಾ ಏಪ್ರಿಲಿಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಆಗುತ್ತೆ. ಸೊ ಯು ಹ್ಯಾವ್ ಎನಫ್ ಟೈಮ್. ಸೊ ಡು ನಾಟ್ ಪ್ಯಾನಿಕ್. ಫಸ್ಟ್ ಆಫ್ ಆಲ್ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಕಾಮ್ ಯೋರ್ ಸೆಲ್ಫ್ ಡೌನ್. ಓಕೆ, ಸ್ವಲ್ಪ ಶಾಂತವಾಗಿ, ಏನೂ ಆಗೋದಿಲ್ಲ, ಕಾಲ ಮಿಂಚಿಲ್ಲ, ಆರಾಮಾಗಿ ನೀವು ಓದ್ಕೋಬಹುದು. ಇಟ್ ಈಸ್ ಓಕೆ. ಹಾಗಂತ ಹೇಳ್ಬಿಟ್ಟು ಮ್ಯಾಮ್ ನಾನು ಓದೋದೇ ಇಲ್ಲ, ನಾನು ಆರಾಮಾಗಿರ್ತೀನಿ, ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡಿರ್ತೀನಿ ಅಂತ ಇರಬಾರ್ದು. ಓಕೆ, ಯು ಆಲ್ಸೋ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಓಕೆ, ದೇರ್ ಶುಡ್ ಆಲ್ವೇಸ್ ಬಿ ಅ ಬ್ಯಾಲೆನ್ಸ್. ಓಕೆ, ಲೈಫು ನೀವು ಮುಂದೆ ಬಯಾಲಜಿ ಕೆಮಿಸ್ಟ್ರಿ ಎಲ್ಲ ಎಷ್ಟು ಓದ್ತಿರೋ ನಿಮಗೆ ಗೊತ್ತಾಗುತ್ತೆ. ಒಂದು ಕಾನ್ಸೆಪ್ಟ್ ಇದೆ ಥರ್ಮೋಡೈನಮಿಕ್ಸಲ್ಲಿ, ಈಕ್ವಲಿಬ್ರಿಯಮ್ ಅಂತ. ಓಕೆ, ಸೊ ಎವ್ರಿಥಿಂಗ್ ಇನ್ ಲೈಫ್ ಇಸ್ ಅಬೌಟ್ ದಟ್ ಈಕ್ವಿಲಿಬ್ರಿಯಮ್. ಎವ್ರಿಥಿಂಗ್ ಇನ್ ಲೈಫ್ ಇಸ್ ಅಬೌಟ್ ದಟ್ ಬ್ಯಾಲೆನ್ಸ್. ಓಕೆ, ಒಂದು ಸಮತೋಲನ ಇರಬೇಕು ಜೀವನದಲ್ಲಿ. ಸೊ ನೀವು ಎಷ್ಟು ಆರಾಮ್ ಮಾಡ್ತಿದ್ದೀರೋ ಅಷ್ಟೇ ಸ್ವಲ್ಪ ಸೀರಿಯಸ್ನೆಸ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಹೌ ಆರ್ ಯು ಗೋಯಿಂಗ್ ಟು ಇನ್ಕ್ರೀಸ್ ದಟ್ ಸೀರಿಯಸ್ನೆಸ್? ಯು ಹ್ಯಾವ್ ಟು ಅನಲೈಸ್ ಯೋರ್ ಮಿಸ್ಟೇಕ್ಸ್ ಫ್ರಮ್ FA1. ನಾನು ಐ ಥಿಂಕ್ ಆಲ್ಮೋಸ್ಟ್ 1-2-3 ವೀಕ್ಸಿಂದ ಏನೇನು ವಿಡಿಯೋಸ್ ಬರ್ತಿದೆ ನಂದು, ಅದರಲ್ಲಿ ಮತ್ತೆ ಹೇಳ್ತಿದ್ದೀನಿ, ನಿಮ್ಮ FA1 ಮಿಸ್ಟೇಕ್ಸ್ನ ಅನಲೈಸ್ ಮಾಡ್ಕೊಳ್ಳಿ ಮಕ್ಕಳ. ಓಕೆ, ನೀವು FA1 ಈ ಪರೀಕ್ಷೆಯಲ್ಲಿ ಮಾಡಿದಂತಹ ತಪ್ಪುಗಳನ್ನ ದಯವಿಟ್ಟು ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಒಂದು ಪೀಸ್ ಆಫ್ ಪೇಪರ್ನ ತಗೊಳ್ಳಿ, ಇದರಲ್ಲಿ FA1 ಮಿಸ್ಟೇಕ್ಸ್ ಅಂತ ಬರ್ಕೊಳ್ಳಿ. FA1 ಮಿಸ್ಟೇಕ್ಸ್, ತಪ್ಪುಗಳು ಏನು ಮಾಡಿದೆ ಅಂತ ಪಟ್ಟಿ ಮಾಡ್ತಾ ಹೋಗಿ. ನಿಮಗೆ ಟೈಮ್ ಸಿಗಲಿಲ್ವ ಆನ್ಸರ್ ಬರೆಯೋಕ್ಕೆ? ಈ ಕೇಸ್ ಇರೋದಿಲ್ಲ, ನೀವು ಮುಂದೆ ನೋಡ್ತೀರಾ, ಮುಂದೆ SA1 ಎಕ್ಸಾಮಲ್ಲೆಲ್ಲ ಮ್ಯಾಮ್ ನನಗೆ ಟೈಮೇ ಸಿಗಲಿಲ್ಲ ಮ್ಯಾಮ್ ಅಂತ ಹೇಳ್ಕೊಂಡು ಬರ್ತೀರಾ. ಯಾಕೆ? ರೈಟಿಂಗ್ ಪ್ರಾಕ್ಟೀಸ್ ಇರೋದಿಲ್ಲ, ಆಯಿತಾ, ಬರವಣಿಗೆ ಅಭ್ಯಾಸ ಇರೋದಿಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಅಥವಾ ಕಾನ್ಸೆಪ್ಟ್ಸ್ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ವಾ, ಅಥವಾ ಡಯಾಗ್ರಾಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಲಿಲ್ವಾ? ಮ್ಯಾಮ್ ಈಸಿ ಡಯಾಗ್ರಾಮ್ ಸ್ಕೋರ್ ಮ್ಯಾಮ್ ಕಳ್ಕೊಬಿಟ್ಟೆ ಅಂತೀರಾ ಎಷ್ಟೊಂದು ಜನ. ಓಕೆ, ಅಥವಾ ನಿಮಗೆ ಫಿಸಿಕ್ಸಲ್ಲಿ ನ್ಯೂಮರಿಕಲ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ವಾ? ಸೊ ಲಿಸ್ಟ್ ಆಲ್ ಆಫ್ ಯುವರ್ ಮಿಸ್ಟೇಕ್ಸ್. ಏನೇನು ತಪ್ಪನ್ನು ಮಾಡಿದ್ದೀರಾ ನೀವು? ಭೌತಶಾಸ್ತ್ರದಲ್ಲಿ ಸಂಖ್ಯಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅಂದರೆ, ನನಗೆ ಸಂಖ್ಯಾ ಸಮಸ್ಯೆಯಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ರೇಖಾಚಿತ್ರಗಳನ್ನ ಅಭ್ಯಾಸ ಮಾಡಲಿಲ್ಲ ಅಂತ ಅನಿಸಿದ್ರೆ ಅದನ್ನು ಪಟ್ಟಿ ಮಾಡ್ಕೋಬೇಕು. ಸಮಯ ನಿರ್ವಹಣೆ ಆಗಲಿಲ್ಲ, ಪರಿಕಲ್ಪನೆಗಳ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಸೊ ಇದೆಲ್ಲ ನಿಮ್ಮ ತೊಂದರೆಗಳೇನಿದ್ವು, ತಪ್ಪುಗಳೇನಿದ್ವು, ಅದನ್ನು ಪಟ್ಟಿ ಮಾಡ್ಕೊಳ್ಳಿ ಆ್ಯಂಡ್ ವರ್ಕ್ ಆನ್ ಕರೆಕ್ಟಿಂಗ್ ದೆಮ್. ಓಕೆ, ಇದನ್ನು ಸರಿ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಸಮಯ ನಿರ್ವಹಣೆ ಆಗಲಿಲ್ಲ ಅಂದರೆ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ. ಇಫ್ ಯು ವರ್ ನಾಟ್ ಏಬಲ್ ಟು ಮ್ಯಾನೇಜ್ ಟೈಮ್, ದಟ್ ಮೀನ್ಸ್ ಯು ಡಿಡ್ ನಾಟ್ ಪ್ಲ್ಯಾನ್ ಪ್ರಾಪರ್ಲಿ. ಐ ವಿಲ್ ಸ್ಪೆಂಡ್ 10 minutes ಆನ್ ಫಿಸಿಕ್ಸ್, 10 minutes ಆನ್ ಕೆಮಿಸ್ಟ್ರಿ, 10 minutes ಆನ್ ಬಯಾಲಜಿ, ವಾಟ್ ಎವರ್, 15 minutes, 20 minutes, ವಾಟ್ ಎವರ್. ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಲಿಲ್ಲ, ಫಿಸಿಕ್ಸ್ ಮೇಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಓಕೆ, ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ. ರೈಟಿಂಗ್ ಟೈಮ್ ಸಿಗಲಿಲ್ಲ ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯುವರ್ ರೈಟಿಂಗ್. ಬರವಣಿಗೆ ಅಭ್ಯಾಸ ಮಾಡಬೇಕಾಗತ್ತೆ. ಡಯಾಗ್ರಾಮ್ ಸಿಗಲಿಲ್ಲ ಅಂದರೆ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಬೇಕು. ಈಕ್ವೇಷನ್ಸ್ ನೀವು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಈಕ್ವೇಷನ್ಸ್, ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಬೇಕು. ಅಟ್ ದ ಎಂಡ್ ಆಫ್ ದ ಡೇ, ವಾಟ್ ಎವರ್ ಯು ಡಿಡ್ ನಾಟ್ ಡೂ ಕರೆಕ್ಟ್ಲಿ, ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್
ಥಿಂಗ್ಸ್. ಓಕೆ, ನೀವೇನನ್ನ ಸರಿ ಮಾಡಲಿಲ್ಲ ಅದನ್ನು ಅಭ್ಯಾಸ ಮಾಡಬೇಕು ದೈನಿಕವಾಗಿ. ಓಕೆ, ಇದನ್ನು ನೀವು ಮೊದಲನೆಯದಾಗಿ ಮಾಡಬೇಕು. ನೆಕ್ಸ್ಟು ಹೈ ವೇಟೇಜ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ ಜಾಸ್ತಿ. ಲೈಫ್ ಪ್ರಾಸೆಸಸ್, ಎಲೆಕ್ಟ್ರಿಸಿಟಿ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ಇವಕ್ಕೆಲ್ಲ ಜಾಸ್ತಿ ಮಾರ್ಕ್ಸ್ ಇದೆ ಆಯಿತಾ. ವಿದ್ಯುತ್ ಶಕ್ತಿ, ಜೀವಕ್ರಿಯೆಗಳು, ಕಾರ್ಬನ್, ಇಂಗಾಲ ಮತ್ತು ಅದರ ಸಂಯುಕ್ತಗಳು, ಇವಕ್ಕೆಲ್ಲ ಹೆಚ್ಚು ಅಂಕಗಳಿರುವಂತಹ ಅಧ್ಯಾಯಗಳು. ಈ ಅಧ್ಯಾಯಗಳಲ್ಲೂ ಒಂದಷ್ಟು ಪರಿಕಲ್ಪನೆಗಳಿಗೆ ಹೆಚ್ಚು ಅಂಕಗಳಿರುತ್ತೆ. ಈವನ್ ವಿತಿನ್ ದೀಸ್ ಚಾಪ್ಟರ್ಸ್ ದರ್ ಆರ್ ಸರ್ಟನ್ ಟಾಪಿಕ್ಸ್ ವಿಚ್ ಹ್ಯಾವ್ ಮೋರ್ ವೇಟೇಜ್ ದ್ಯಾನ್ ಅದರ್ ಟಾಪಿಕ್ಸ್. ನೀವು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸಿಗೆ ಎನಿ ಡೇ ಯು ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್ ದ್ಯಾನ್ ಆರ್ ಎನ್ವೈರ್ನ್ಮೆಂಟ್, ಬಿಕಾಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಇಸ್ ಫಾರ್ 8 marks, ಆರ್ ಎನ್ವೈರ್ನ್ಮೆಂಟ್ ಇಸ್ ಫಾರ್ 3 marks ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ಸ್ ಬ್ಲೂ ಪ್ರಿಂಟ್. ಓಕೆ, ಅಂದರೆ ಇಂಗಾಲದ ಡೈಆಕ್ಸೈಡ್ 8 ಅಂಕಗಳಿಗೆ ಬರೋದು, ನಮ್ಮ ಪರಿಸರ 3 ಅಂಕಗಳಿಗೆ ಬರೋದು. ಸೊ ನೀವು ಯಾವತ್ತಿದ್ರೂ ಇಂಗಾಲ ಏನು ಅಧ್ಯಾಯದ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಸೊ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ ಅದಕ್ಕೆ ಜಾಸ್ತಿ ಗಮನನ ಕೊಡೋದನ್ನ ಕಲೀರಿ. ಆ್ಯಂಡ್ ಬಿಲ್ಡ್ ಡೈಲಿ ಸ್ಟಡಿ ಹ್ಯಾಬಿಟ್ಸ್. ನೀವು ಏನೇ ಮಾಡಿದ್ರು, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು, ನೀವು ಡೈಲಿ ಅದನ್ನು ಮಾಡಲಿಲ್ಲ ಅಂದರೆ 625 ಇಸ್ ಅ ಡ್ರೀಮ್. ಓಕೆ, ನೀವು ಏನನ್ನು ಮಾಡಿದ್ರು ದೈನಿಕವಾಗಿ ಮಾಡಬೇಕು. ನಾನು ಒಂದಿನ ಚೆನ್ನಾಗಿ ಊಟ ಮಾಡಿಬಿಡ್ತೀನಿ, ಮಿಕ್ಕಿದ 7 ದಿನ ಹೋಗ್ಬಿಟ್ಟು ಆಚೆ ರೆಸ್ಟೋರೆಂಟಲ್ಲಿ ತಿಂತೀನಿ ಅಂದರೆ ನನ್ನ ಹೆಲ್ತ್ ವಿಲ್ ಗೋ ಡೌನ್ ದ ಡ್ರೈನ್ ಅಲ್ವಾ. ಅದೇ ಥರ ನೀವು ಕೂಡ ಏನನ್ನೇ ಮಾಡಿದ್ರು, ಯಾವುದೇ ಒಳ್ಳೆ ಅಭ್ಯಾಸ ಮಾಡಿದ್ರು, ಚಿಕ್ಕ ರೀತಿಯಲ್ಲಾದರೂ ಅದನ್ನು ದಿನಾಗಲೂ ಮಾಡಬೇಕು. 15 minutes ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, 5 minutes ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ, ಬಟ್ ಡೂ ಇಟ್ ಡೈಲಿ. ಏನು ಮಾಡಿದ್ರು ದಿನ ಮಾಡಿ, ಆವಾಗ ಮಾತ್ರ ಅದು ದೇಹಕ್ಕೆ, ಜೀವನಕ್ಕೆ ಎಲ್ಲ ಒಗ್ಗೋದು. ಓಕೆ, ಸೊ ದೀಸ್ ವರ್ ದ ಮೇನ್ ಥಿಂಗ್ಸ್. ಇದು ನಿಮ್ಮ ಬ್ಲೂ ಪ್ರಿಂಟ್ ಆಗಿರುತ್ತೆ ಮಕ್ಕಳ, ನಿಮ್ಮ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ 2025-26 ಬ್ಲೂ ಪ್ರಿಂಟ್, ಚಾಪ್ಟರ್ ವೈಸ್ ಫಸ್ಟ್ ಟೈಮ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದು. ಸೊ ಕಾಣಿಸ್ತಿಲ್ಲ ಕರೆಕ್ಟಾಗಿ ಅಂದರೆ ದಯವಿಟ್ಟು ರೆಸಲ್ಯೂಷನ್ನ 1080 ಮಾಡಿ ಕಾಣಿಸುತ್ತೆ, ಆ್ಯಂಡ್ ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಡಿ. ಸೊ ಯಾವ ಚಾಪ್ಟರಿಗೆ ಜಾಸ್ತಿ ಮಾರ್ಕ್ಸ್ ಇದೆಯೋ ಆ ಚಾಪ್ಟರ್ ಮೇಲೆ ಜಾಸ್ತಿ ಗಮನ ಕೊಟ್ಟು ಓದಬೇಕು. ಓಕೆ, ಆ್ಯಂಡ್ ಡೈಲಿ ಸ್ಟಡಿ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಲಿಕ್ಕೆ ನಾನು ಈ 2 ವಿಡಿಯೋಸ್ನ ಈ 1 ವಿಡಿಯೋ ಮೇಜರ್ಲಿ ಹೌ ಟು ಸ್ಟಡಿ 6 ಸಬ್ಜೆಕ್ಟ್ಸ್ ಡೈಲಿ ಅಂತ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಗೋ ಅಹೆಡ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಐ ಹ್ಯಾವ್ ಗಿವನ್ ದ ಲಿಂಕ್ ಇನ್ ದ ಪಿನ್ಡ್ ಕಾಮೆಂಟ್, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೈನ್ಸ್ ಇಸ್ ಈಸಿ ಬಟ್ ಸ್ಟಡಿ ಲೈಕ್ ದಿಸ್. ವಿಜ್ಞಾನ ಅತ್ಯಂತ ಸುಲಭ, ಬಟ್ ಈ ರೀತಿಯಲ್ಲಿ ನೀವು ಓದ್ಕೋಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೈನ್ಸ್ನಲ್ಲಿ ನೀವು ಓದ್ಕೋಬೇಕಿದ್ರೆ ಯಾವ ಪಾಯಿಂಟ್ಸ್ನ ಗಮನದಲ್ಲಿಟ್ಕೋಬೇಕು, ಯಾವ ರೀತಿಯಲ್ಲಿ ಸೈನ್ಸ್ನ ನೀವು ಈಸಿ ಮಾಡ್ಕೋಬಹುದು, ವಿಜ್ಞಾನನ ಹೇಗೆ ನಿಮಗೆ ನೀವು ಸುಲಭ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಗೋ ಅಹೆಡ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಇದರ ಲಿಂಕ್ನ ಕೂಡ ನಾನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಹೌ ಯು ಮೇಕ್ ಅ ಕಮ್ ಬ್ಯಾಕ್ ಫಾರ್ ಯೋರ್ FA2 ಎಕ್ಸಾಮ್. ಸೊ FA1 ಎಕ್ಸಾಮ್ ಮುಗೀತು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. FA2 ಎಕ್ಸಾಮಿಗೆ ಒಂದು ಬಡ ಕಮ್ ಬ್ಯಾಕ್ನ ನನ್ನ ಜೊತೆ ನೀವು ಮಾಡಬಹುದು. ಸೊ ಇವಾಗಲಿಂದಾನೇ ಗೇರಪ್ ಆಗಿ ದಿನಾಗಲೂ ಡೈಲಿ ಸ್ಟಡಿ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ನಿಮ್ಮ 625 ಏನಿದೆ ಹತ್ರ ಬರುತ್ತೆ, ಆ್ಯಂಡ್ ತುಂಬಾ ಈಸಿಯಾಗಿ 625 ಸ್ಕೋರ್ ಮಾಡ್ಬೋದು. Okay, so thank you so much for joining me today. I'll see you in the next video.